ಸ್ನೇಹಿತರೆ, ಸ್ವಾಗತ. ಗಣೇಶನ ಎರಡನೇ ಅವತಾರವಾದಂಥ ವಕ್ರತುಂಡನ ಅವತಾರದ ಬಗ್ಗೆ ನಾವು ತಿಳಿದುಕೊಳ್ಳುವ. ಈ ಹೆಸರನ್ನು ನಾವು ಸಾಕಷ್ಟು ಬಾರಿ ಕೇಳಿದ್ದೇವೆ. ವಕ್ರತುಂಡ ಅವತಾರವನ್ನು ಮತ್ಸ್ರಾಸುರನನ್ನು ಕೊಲ್ಲಲಿಕ್ಕೋಸ್ಕರವಾಗಿ ಎತ್ತುತ್ತಾನೆ. ಮತ್ಸ್ರಾಸುರನು ಗಣೇಶನ ತಂದೆಯಾದ ಪರಶಿವನ ಪರಮ ಭಕ್ತನಾಗಿರ್ತಾನೆ ಹಾಗೂ ಅವನು ಶಿವನಿಂದ ಯಾವುದೇ ಜೀವಿಯ ಭಯ ನನ್ನನ್ನು ಕಾಡಬಾರದೆಂಬ ವರವನ್ನು ಕೂಡ ಪಡೆದುಕೊಂಡಿರ್ತಾನೆ. ದೇವಗುರು ಶುಕ್ರಾಚಾರ್ಯರ ಅನುಮತಿಯ ಮೇರೆಗೆ ದೇವರುಗಳಿಗೆ ಕಿರುಕುಳವನ್ನು ನೀಡುತ್ತಿದ್ದ ಮತ್ತು ಹಿಂಸೆಯನ್ನು ನೀಡ್ತಾ ಇದ್ದ. ಆಗ ಗಣೇಶನು ಮತ್ಸ್ರಾಸುರನನ್ನು ಸಂಹರಿಸಲಿಕ್ಕೋಸ್ಕರವಾಗಿ ಈ ವಕ್ರತುಂಡನ ಅವತಾರವನ್ನು ಎತ್ತುತ್ತಾನೆ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಡುವಂಥ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಬನ್ನಿ. ನಮಸ್ಕಾರ.